ನಾಯಕನಹಳ್ಳಿಯಲ್ಲಿ ಶಾಂತಿನಿಕೇತನ ಅಂತಕ್ಕಂಥ ಶಾಲೆ ಇದೆ. ಅದರ ಸಂಸ್ಥಾಪಕರು ಬಿ.ಪಿ. ಪಾಂಡುರಂಗಯ್ಯನವರು. ಅವರು ನೌಕರಿಲಿದ್ದು ಶಿಕ್ಷಣ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿರ್ತಕ್ಕಂಥವ್ರು, ಅನುಭವ ಇರತಕ್ಕಂಥವ್ರು. ಶಿಕ್ಷಣದಲ್ಲಿ ಅದು ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿಕೆಯನ್ನು ಹೊತ್ತು ಅವರಿಗೆ ಒಂದು ಏನಾದರೂ ಪ್ರಗತಿ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಶಾಲೆಯನ್ನು ಪ್ರಾರಂಭ ಮಾಡಿ ಇಲ್ಲಿಗೆ 25 ವರ್ಷ ಆಯಿತು. 25 ವರ್ಷದಿಂದಲೂ ಕೂಡ ಆ ಶಾಲೆಗೆ ಎಲ್ಲ ರೀತಿಯಲ್ಲಿ ಅವ್ರ ಮಕ್ಕಳು ಅವರೆಲ್ಲರೂ ಕೂಡ ಶ್ರಮಿಸ್ತಾ ಇರ್ತಕ್ಕಂಥದ್ದನ್ನು ನಾವು ಎಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ವಿಷಯ ಆಗಿದೆ. ಇವತ್ತು ಕೇವಲ 80 ಜನ ಇದ್ದಂಥ ಮಕ್ಕಳು ಇವತ್ತು 1,000 ಜನ ಮಕ್ಕಳಾಗಿದ್ದಾರೆ. ಆ ಶಾಲೆನ ಇವತ್ತು ವಿಶಾಲವಾದಂಥ ಜಾಗ, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳು, ಮಕ್ಕಳು ಬಂದು ಹೋಗೋದಕ್ಕೂ ಕೂಡ ಸೌಕರ್ಯಗಳನ್ನ ಮಾಡಿರ್ತಕ್ಕಂಥದ್ದನ್ನು ಇದೊಂದು ವಿಶೇಷ ಅಂತ ಹೇಳಿ ನಾನು ಹೇಳಿದ್ರು ಕೂಡ ತಪ್ಪಾಗಲಾರದು. ಮತ್ತು ಎಲ್ಲರಿಗೂ ಕೂಡ ಊಟ ವಸತಿ ಮಾಡ್ತಕ್ಕಂಥದ್ದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕೂಡ ಮಾಡಿದ್ದಾರೆ. ಮತ್ತು ಮಕ್ಕಳಿಗೆ ಬಂದು ಹೋಗೋದಕ್ಕೆ ಸ್ಕೂಲ್ ಬಸ್ಸಸ್ಸನ್ನು ಕೂಡ ಮಾಡಿದ್ದಾರೆ. ಸೊ ಇಂಥ ವಾಹನಗಳನ್ನ ಸೌಕರ್ಯಗಳನ್ನ ಕೊಟ್ಟಿರ್ತಕ್ಕಂಥದ್ದು ಶಿಕ್ಷಣದಲ್ಲೇ ಒಂದು ಗುರುತರವಾದಂಥ ಹೆಜ್ಜೆಯನ್ನು ಮಾಡಬೇಕು ಅಂತಕ್ಕಂಥ ಅಭಿಲಾಷೆ ಇಟ್ಕೊಳ್ತಕ್ಕಂಥದ್ರಿಗೆ ಅವರಿಗೆ ಒಂದು ಗುಣಮಟ್ಟವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ಗುರಿಯನ್ನು ಉದ್ದೇಶವನ್ನು ಹೊಂದ್ಕೊಂಡಿದ್ದಾರೆ. ಮತ್ತು ಅದಕ್ಕೆ ನಾನು ಕೂಡ ಭೇಟಿ ಕೊಟ್ಟಿದ್ದೇನೆ. ಬರಗೂರು ರಾಮಚಂದ್ರಪ್ಪನವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಇವತ್ತು ನಮ್ಮಿಬ್ಬರ ಮಾರ್ಗದರ್ಶನದಲ್ಲೇ ಆ ಶಾಲೆ ನಡೀತಾ ಇರ್ತಕ್ಕಂಥದ್ದು ಭಾಳ ಸಂತೋಷ. ಆ ಶಾಲೆಗೆ 25 ವರ್ಷ ತುಂಬಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಆತ್ಮೀಯವಾದಂಥ ಶುಭಾಶಯಗಳು. ಮತ್ತು ಅಷ್ಟೇ ದೊಡ್ಡ ಪ್ರಮಾಣದಲ್ಲೂ ಕೂಡ ಕಂಪ್ಯೂಟರ್ ಶಿಕ್ಷಣಕ್ಕೂ ಕೂಡ ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಅದು ಈ ಮಕ್ಕಳಿಗೆ ಭವಿಷ್ಯವನ್ನು ರೂಪಿಸ್ತಕ್ಕಂಥ ವಾತಾವರಣವನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಅಭಿನಂದಿಸಬೇಕಾಗ್ತದೆ. ಅದರ ಪ್ರಯೋಜನ ಮಕ್ಕಳಿಗೆ ಆಗಬೇಕಾಗ್ತದೆ. ಇದೇ ಕೆಲಸವನ್ನು ಪಾಂಡುರಂಗಪ್ಪನವರು ಮತ್ತು ಅವ್ರ ಸಂಸಾರದವರೆಲ್ಲರೂ ಕೂಡ ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಮ್ಮ ಮಕ್ಕಳಿಗೆ ಭವಿಷ್ಯವನ್ನು ಕಲ್ಪಿಸ್ಕೊಡ್ತಕ್ಕಂಥ ಎಲ್ಲ ರೀತಿಯಾದಂಥ ಪ್ರಯತ್ನಗಳನ್ನ ಮಾಡಲಿ ಅಂತ ಹೇಳಿ ನಾನು ಅವರಿಗೆ 25 ವರ್ಷ ತುಂಬಿರ್ತಕ್ಕಂಥ ಸಂದರ್ಭದಲ್ಲಿ ಶುಭವನ್ನು ಹಾರೈಸೋದಕ್ಕೆ ನನಗೆ ಅತ್ಯಂತ ಸಂತೋಷ ಅನ್ನಿಸ್ತಾ ಇದೆ. ನಮಸ್ಕಾರ. ಶಾಂತಿನಿಕೇತನ ಪಬ್ಲಿಕ್ ಶಾಲೆ ಪಟ್ನಾಯಕ್ನಲ್ಲಿ ಈ ಶಾಲೆ 25-26ನೇ ಸಾಲಿಗೆ ಬೆಳ್ಳಿ ಮಹೋತ್ಸವವನ್ನು ಆಚರಣೆ ಮಾಡಿಕೊಳ್ತಾ ಇದೆ. ಇಂಥ ಸುಸಂದರ್ಭದಲ್ಲಿ ಈ ಒಂದು ಸಂಸ್ಥೆಗೆ ನಮ್ಮ ಶಾಲಾ ಶಿಕ್ಷಣ ವತಿಯಿಂದ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಏಕೆಂದರೆ ಇದೊಂದು ಉತ್ತಮವಾದಂಥ ಶಾಲೆ, ಎಲ್ಲ ರೀತಿಯ ಸೌಲಭ್ಯಗಳನ್ನು ಹೊಂದಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವಂತಹ ಸಂಸ್ಥೆಯಾಗಿದೆ. ಈ ಸಂಸ್ಥೆಯ ಸಂಸ್ಥಾಪಕರು ಆದಂತಹ ಶ್ರೀ ಪಾಂಡುರಂಗಪ್ಪನವರು ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಸಾಹಿತ್ಯದ ಬಗ್ಗೆ, ಕಲೆ ಬಗ್ಗೆ ಉತ್ತಮವಾದಂತಹ ಪ್ರೇರಣೆ ನೀಡುವಂತಹ ವ್ಯಕ್ತಿಗಳು ಕೂಡ ಆಗಿದ್ದಾರೆ. ಹಾಗಾಗಿ ಈ ಶಾಲೆ ಉತ್ತಮವಾದಂಥ ಫಲಿತಾಂಶವನ್ನು ಗಳಿಸೋದಕ್ಕೆ ಸಾಧ್ಯವಾಗಿದೆ. ಈ ಶಾಲೆಯ 10ನೇ ತರಗತಿ ಫಲಿತಾಂಶ ಸಾಕಷ್ಟು ವರ್ಷಗಳಿಂದ ಉತ್ತಮವಾದಂಥ ಫಲಿತಾಂಶವನ್ನು ಪಡೆಯುವುದರ ಜೊತೆಗೆ ಗುಣಾತ್ಮಕವಾದಂಥ ಫಲಿತಾಂಶವನ್ನು ಪಡೆದಿದೆ. ಇಂಥ ಶಾಲೆ ಇನ್ನೂ ಕೂಡ ಬೆಳೆಯಲಿ, ಹೆಚ್ಚುವರಿಯಾಗಿ ಮಕ್ಕಳು ಕಲೀಲಿ, ಉತ್ತಮ ಶಿಕ್ಷಣ ಪಡ್ಕೊಳ್ಳಿ. ಜೊತೆಯಲ್ಲಿ ಇಲ್ಲಿ ಕಲಿತಂಥ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳುವಂತಾಗಲಿ ಅಂತ ಆಶಿಸ್ತಾ ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಅನೇಕ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಿ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಕಾರಣೀಭೂತರಾದಂತಹ ಮಾನ್ಯ ಆತ್ಮೀಯ ಸ್ನೇಹಿತರು, ಒಡನಾಡಿಗಳು, ಸಾಹಿತ್ಯಾಸಕ್ತರು ಹಾಗೂ ಈ ಒಂದು ಶಿರಾ ತಾಲೂಕಿನ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಆದಂತಹ ಪಾಂಡುರಂಗಪ್ಪನವರಿಗೆ ಅಭಿನಂದನೆಗಳು ಸಲ್ಲಿಸುತ್ತಾ, ಜೊತೆಯಲ್ಲಿ ಈ ಒಂದು ಸಂಸ್ಥೆಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Namaste. Shantiniketana is not just a name for most of us, it's an emotion. These 25 years of excellence is a result of the unshakable vision of Mrs. Renuka Pandurangaya and Mr. B.P. Pandurangaya. A vision to provide affordable and quality education to the brilliant minds of rural India. When we started in humble classrooms with limited resources, even we did not dream
that this journey will bring us this far. Our students, who are now doctors, engineers, educators, entrepreneurs, government employees, and most importantly, responsible global citizens, are living proof of our commitment to remarkable excellence. We have touched close to 20,000 brilliant minds and nurtured them for a better future. I want to take this opportunity to thank our teachers who pour their hearts into committed education, our parents for the trust, and our students the support and love. We are committed to bring in quality education for the decades to come. Thank you. Namaskar. Firstly, I congratulate Shantiniketan on its 25th anniversary. Myself, Radhika, I have the honor of serving as the first principal of this school, and my heart is filled with pride and gratitude looking back about the long journey of 25 years. Shantiniketan started in the academic year of 2000-2001 with just 80 students in a rented house, and it was a powerful vision of Shri Mr. and Mrs. B.P. Pandurangaya sir to bring quality education in this rural area where there was no English medium school. The noble dream has become a beautiful reality today. From the humble beginnings, the school has grown into a well-established campus spread across 10 acres of land and educating more than 1,000 students from 1st to 10th standard students across this area. I feel deeply proud to see the school achieving remarkable milestones. The school has consistently achieved 100% SLC results with 10 to 15 distinction every year, an achievement that reflects both teachers and students. Today, many of our alumni have gone on and excel in various professions, secure good placements, and lead successful lives. Their achievements stand as a true testimony to the values, vision, and dedication of this institution. Shantiniketan education has always gone beyond textbooks. Equal importance is given to the overall development of the children through yoga, sports, and craft, and computer education. With the support of more than 40 committed teachers and staff members, the institution continues to nurture confident, disciplined, and responsible individuals. As Shantiniketan Vidya Mandir celebrates 25 years of dedication, growth, and excellence, I feel truly blessed to have been a part of this remarkable journey. The school will always remain close to my heart, and I wish it continued growth and success service to the society in the years to come. Thank you.